ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ಜೂನ್ 30ನೇ ತಾರೀಕಿಂದ SIR ಪ್ರಕ್ರಿಯೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ SIR ಪ್ರಕ್ರಿಯೆಯಲ್ಲಿ BLOಗಳು ತಮ್ಮ ಮನೆಗಳಿಗೆ ಬಂದು ಒಂದು ಎನ್ಯುಮರೇಷನ್ ಫಾರ್ಮ್ ಅದನ್ನು ಕೊಡ್ತಾರೆ. ಈ ಎನ್ಯುಮರೇಷನ್ ಫಾರಮಿನ 2 ಪ್ರತಿಗಳು ನಿಮಗೆ ಕೊಡಲಾಗುವುದು. ಅದರಲ್ಲಿ ಒಂದು ಪ್ರತಿ ತುಂಬಿದ ನಂತರ ನೀವು ಸಿಗ್ನೇಚರ್ ಆದ ನಂತರ ನೀವು ಇಟ್ಕೋಬೇಕು ತಮ್ಮ ಬಳಿ. ಅದೇ ರೀತಿ ಒಂದು ಕಾಪಿ BLO ತಗೊಂಡು ಹೋಗ್ತಾರೆ. ಈ SIR ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದದ್ದು ಈ ಎನ್ಯುಮರೇಷನ್ ಫಾರ್ಮ್ ತುಂಬುವಂತದ್ದು. ಈ ಎನ್ಯುಮರೇಷನ್ ಫಾರ್ಮ್ ಹೇಗೆ ತುಂಬಬೇಕು ಅದನ್ನು ಕೂಡ ನಾವು ಹೇಳಲಾಗಿದೆ. ಒಟ್ಟಾರೆ 11 ದಾಖಲೆಗಳು ಚುನಾವಣಾ ಆಯೋಗ ಹೇಳಿದೆ. ಅಂದ್ರೆ ಯಾರು ತಮ್ಮ 2002ರಲ್ಲಿ ಅವರ ವೋಟ್ ಇದ್ದಿಲ್ಲವೋ ಅಂತವರು, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದವರು, ಅಥವಾ ಮೊದಲನೇ ಬಾರಿಗೆ ಮತದಾನ ವೋಟರ್ ಆಗ್ತಾ ಇರುವವರು, ಇವರೆಲ್ಲರೂ ಕೂಡ ದಾಖಲೆ ಕೊಡಬೇಕಾಗತ್ತೆ. ಆ ದಾಖಲೆಗಳು ಈಗಾಗಲೇ ಚುನಾವಣಾ ಆಯೋಗ ತಿಳಿಸಿದೆ, 11 ದಾಖಲೆಗಳು. ಅದರಲ್ಲಿ ಒಂದು ದಾಖಲೆ 1987ರಲ್ಲಿ ನೀವು ಅಥವಾ ಅದಕ್ಕಿಂತ ಮುಂಚೆ ನೀವು ಹುಟ್ಟಿದ್ರೆ ನಿಮ್ಮ ಎಲ್ಲಿ ಹುಟ್ಟಿದ್ದೀರಿ ಮತ್ತೆ ಯಾವಾಗ ಹುಟ್ಟಿದ್ದೀರಿ ಅನ್ನುವಂಥದ್ದು ಒಂದು ದಾಖಲೆ ಕೊಡಬೇಕು. ಅದೇ ರೀತಿ 1987 ಮತ್ತೆ 2004ರ ಮಧ್ಯೆ ನೀವು ಹುಟ್ಟಿದ್ರೆ ನೀವು 2 ದಾಖಲೆಗಳನ್ನು ಕೊಡಬೇಕು. ನೀವು ಎಲ್ಲಿ ಹುಟ್ಟಿದ್ರಿ ಮತ್ತು ನಿಮ್ಮ ತಂದೆ ಅಥವಾ ತಾಯಿ ಅವರ ವಿವರ ಕೊಡಬೇಕು. ಅದೇ ರೀತಿ ನೀವು 2004ರ ನಂತರ ಹುಟ್ಟಿದ್ದೀರಂದ್ರೆ ನೀವು 3 ದಾಖಲೆಗಳನ್ನು ಕೊಡಬೇಕಾಗತ್ತೆ. ನೀವು ಎಲ್ಲಿ ಹುಟ್ಟಿದ್ರಿ, ನಿಮ್ಮ ತಂದೆ ಎಲ್ಲಿ ಹುಟ್ಟಿದ್ದಾರೆ ಮತ್ತೆ ನಿಮ್ಮ ತಾಯಿ ಎಲ್ಲಿ ಹುಟ್ಟಿದ್ದಾರೆ, ಇದರ ಒಂದು ಡಾಕ್ಯುಮೆಂಟ್ ನೀವು ಕೊಡಬೇಕಾಗತ್ತೆ. ಸೊ ಈ ದಾಖಲೆಗಳು SIR ಸಂದರ್ಭದಲ್ಲಿ BLOಗಳು ಏನ್ ಬರ್ತಾರೆ ಅವರಿಗೆ 2002ರಲ್ಲಿ ನಿಮ್ಮ ಹೆಸರು ಇದ್ದು 2025ರಲ್ಲೂ ಕೂಡ ಇದ್ರೆ ಯಾವುದೇ ದಾಖಲೆ ಕೊಡುವ ಅಗತ್ಯ ಇರೋದಿಲ್ಲ. ಒಂದು ಪಕ್ಷ ನಿಮ್ಮ ಹೆಸರು ಇಲ್ಲ, ಅಥವಾ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಥವಾ ತಂದೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಸರಿ ಬರ್ತಾ ಇಲ್ಲ, ಅಂತಹ ಸಂದರ್ಭದಲ್ಲಿ ನೀವು ದಾಖಲೆಗಳನ್ನು ಕೊಡಬೇಕಾಗತ್ತೆ. ನಿಮಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬರುತ್ತೆ, ಯಾರ ಹೆಸರು ಸರಿ ಇರೋದಿಲ್ಲವೋ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಾವೋ, ಅಥವಾ ತಂದೆ ತಾಯಿಯ ಬಗ್ಗೆ ಮಾಹಿತಿ ಸರಿ ಇರೋದಿಲ್ಲವೋ ಅಂತವರಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬರುತ್ತೆ. ನೋಟಿಸ್ ಬಂದ ತಕ್ಷಣ ಅದಕ್ಕೆ ಒಂದು ಸಮಯ ಕೊಡಲಾಗತ್ತೆ. ಇಂತಹ ಜಾಗಕ್ಕೆ ಇಂತಹ ಸಮಯಕ್ಕೆ ನೀವು ಬಂದು ನಿಮ್ಮ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಲಾಗ್ತದೆ. ಆ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ SIR ಪ್ರಕರಣ ಪೂರ್ಣಗೊಳ್ಳುತ್ತೆ. ಇದು ಬಹಳ ಮಹತ್ವದ ಒಂದು ಪ್ರಕ್ರಿಯೆ ನಡೀತಾ ಇದೆ ದೇಶದಲ್ಲಿ. ಸ್ವತಂತ್ರದ ನಂತರ ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ಹೊಸದಾಗಿ ಮತದಾರರ ಪಟ್ಟಿಯನ್ನು ಮಾಡುವಂತಹ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತದ್ದು. ಇದಕ್ಕಿಂತ ಮುಂಚೆ ವೋಟರ್ ID ಅಂದ್ರೆ ಕೇವಲ ಅದು ಮತದಾನದಲ್ಲಿ ಕೆಲಸ ಮಾಡ್ತಿತ್ತು. ಆದ್ರೆ ಈಗ ಮತದಾನ ಅಥವಾ ಮತದಾರರ ಪಟ್ಟಿ ಅಥವಾ ಐಡೆಂಟಿ ಕಾರ್ಡ್ ಏನಿದೆ, ವೋಟರ್ ಐಡೆಂಟಿ ಕಾರ್ಡ್, ಅದನ್ನು ನಿಮ್ಮ ಪೌರತ್ವಕ್ಕೆ ಜೋಡಣೆ ಮಾಡಲಾಗ್ತಾ ಇದೆ, ನಿಮ್ಮ ಸಿಟಿಸನ್ಶಿಪ್ಗೆ ಜೋಡಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಯಾರು ಕೂಡ ಇದನ್ನು ತಪ್ಪದೆ ಬಿಡಬಾರದು. ಎಲ್ಲರೂ ಕೂಡ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ SIR ಫಾರ್ಮ್ ಅನ್ನು, ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಿ ತಮ್ಮ ಮತದಾನದ ಹಕ್ಕನ್ನು ಏನಿದೆ ಅದನ್ನು ಉಳಿಸ್ಕೊಳ್ಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ.